ಫೆಂಗಲ್ ಚಂಡಮಾರುತದ ಅಬ್ಬರ ರಾಜ್ಯದ ಕರಾವಳಿಯ ಮೇಲೂ ತಟ್ಟಿದೆ. ಅರಬ್ಬಿ ಸಮುದ್ರದಲ್ಲೂ ಕೂಡ ಆಳೆತ್ತರದ ಅಲೆಗಳು ಏಳುತ್ತಿದ್ದು ಕಡಲ ಮಕ್ಕಳು ಕಂಗಾಲಾಗ್ಬಿಟ್ಟಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮೀನುಗಾರಿಕೆ ಅಘೋಷಿತ ಬಂದ್ ಮಾಡಲಾಗಿದ್ದು ಯಾಂತ್ರಿಕ ದೋಣಿಗಳು ಲಂಗರು ಹಾಕಿ ನಿಂತಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಮೋಡ ಕವಿದ ವಾತಾವರಣ, ಕಡಲಿನಲ್ಲಿ ಅಲೆಗಳ ಅಬ್ಬರ, ಬಂದರಿನಲ್ಲೇ ಬೋಟುಗಳ ಆಶ್ರಯ, ಫೆಂಗಲ್ ಆರ್ಭಟಕ್ಕೆ ಮೀನುಗಾರರ ಜೀವನ ಅಯೋಮಯ. ತಮಿಳುನಾಡನ್ನ ನಲುಗಿಸಿರೋ ಫೆಂಗಲ್ ಚಂಡಮಾರುತ ಕರಾವಳಿಯನ್ನ ಕಂಗಾಲಾಗಿಸಿದೆ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರಕ್ಕೂ ಫೆಂಗಲ್ ಎಫೆಕ್ಟ್ ತಟ್ಟಿದೆ. ಅದರಲ್ಲೂ ಜಿಲ್ಲೆಯ ಮೀನುಗಾರಿಕೆಗೆ ಭಾರೀ ಪೆಟ್ಟು ಕೊಟ್ಟಿದೆ. ಅರಬ್ಬಿ ಸಮುದ್ರದಲ್ಲಿ ಆಳೆತ್ತರದ ಅಲೆಗಳು ಏಳುತ್ತಿದ್ದು ಕಡಲ ಮಕ್ಕಳು ಕಂಗಾಲಾಗಿದ್ದಾರೆ. ತಮಿಳುನಾಡು, ಕೇರಳ ರಾಜ್ಯಗಳ ಯಾಂತ್ರಿಕ ದೋಣಿಗಳು ಕಾರವಾರ ಬಂದರಿಗೆ ಬಂದಿವೆ. 2 ದಿನಗಳಿಂದ ಇಲ್ಲೇ ಠಿಕಾಣಿ ಹೂಡಿವೆ. ನಿನ್ನೆ ನೈಟ್ ಫುಲ್ ಮಳೆ, ಗಾಳಿ ಮತ್ತು ಮಂಜಿನೆಲ್ಲ ಇತ್ತು. ಅದೊಂದು ಸಲ ನಾವು ಬೀಚ್ಗೆ ಹೋಗಿಲ್ಲ, ಸ್ಟಾಪ್ ಮಾಡಿ. ಸೈಕ್ಲೋನ್ ಆಗಿದೆಯಲ್ಲ? ಹೌದು, ಸೈಕ್ಲೋನ್ ಮಾರ್ನಿಂಗ್ ಕೊಡಲಿಲ್ಲ, ಆದರೆ ನಾವು ನೋಡಿದರೆ ಸೈಕ್ಲೋನ್ ಥರ ಉಂಟು. ನಾವು ಸ್ವಲ್ಪ ಹೆದರಿಕೆಯಾಗಿ ನಾವು ಕರೆನಲ್ಲಿ ಬಂದಿದ್ವಿ. ಇನ್ನು ಸ್ಥಳೀಯ ಮೀನುಗಾರರು ಕೂಡ ಗಾಳಿ ಮತ್ತು ಅಲೆಗಳ ಕಾರಣದಿಂದ ಸಮುದ್ರಕ್ಕೆ ತೆರಳದೆ ಬಂದರಿನಲ್ಲಿ ತಮ್ಮ ಬೋಟುಗಳನ್ನು ಲಂಗರು ಹಾಕಿ ನಿಲ್ಲಿಸಿದ್ದಾರೆ. ಇನ್ನು ಚಿಕ್ಕ ಚಿಕ್ಕ ದೋಣಿಗಳು ಕೂಡ ಕಡಲಿಗಿಳಿಯದೆ ತೀರದಲ್ಲಿ ಉಳಿದಿವೆ. ಮೊಬೈಲ್ಗಳಲ್ಲೇ ಮಾಹಿತಿ ತಿಳಿದುಕೊಂಡು ಮೀನುಗಾರರು ಅಘೋಷಿತ ಬಂದ್ ಮಾಡಿದ್ದಾರೆ. ಇನ್ನು ಚಂಡಮಾರುತದ ಅಬ್ಬರದಿಂದಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮೋಡ ಕವಿದ ವಾತಾವರಣವಿದೆ. ರಾತ್ರಿ ಗುಡುಗು ಸಹಿತ ಮಳೆ ಸುರಿತಿದೆ. ನಮ್ಮ ಜಿಲ್ಲೆ ಉತ್ತರ ಕನ್ನಡ ಕರಾವಳಿಯಲ್ಲಿ ಹೊರಗಡೆ ಸ್ವಲ್ಪ ರಪ್ಪಿದೆ, ಕಡಲ ತೀರದಲ್ಲಿ ಇನ್ನೂ ಶಾಂತಿದೆ. ಹೊರಗಿನ ಬೋಟು ಸ್ವಲ್ಪ ಇಲ್ಲಿ ಬಂದಿದೆ ಅದರ ರಪ್ಪಾಗಿ. ಇಲ್ಲಿ ಏನು ತೊಂದರೆ ಇಲ್ಲ. ಲೋಕಲ್ ಅಷ್ಟು ಹೋಗಲಿಲ್ಲ, ಸ್ವಲ್ಪ ದೋಣಿ ಹೋಗಿದ್ರು ಬೆಳಿಗ್ಗೆ. ಗಾಳಿದಂತೆ ಸ್ವಲ್ಪ ರಿಟರ್ನ್ ಬಂದರು. ಮಳೆ ಬೀಳಿದ್ರೆ ಮಳೆ ಬಾಳಿತ್ತು ರಾತ್ರಿ. ಫೆಂಗಾಲ್ ಸೈಕ್ಲೋನ್ ಕೈಕೊಟ್ಟಿರೋದು ಕರಾವಳಿ ಮೀನುಗಾರರನ್ನ ಕಂಗೆಡ್ಡಿಸಿದೆ. ಅದ್ಯಾವಾಗ ಮರಳಿ ಕಡಲಿಗೆ ಇಳಿಯುತ್ತೇವೋ ಅಂತ ಕಾಯ್ತಿದ್ದಾರೆ. ಶೇಷಗಿರಿ, ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಫೆಂಗಲ್ ಚಂಡಮಾರುತದ ಅಬ್ಬರ ರಾಜ್ಯದ ಕರಾವಳಿಯ ಮೇಲೂ ತಟ್ಟಿದೆ. ಅರಬ್ಬಿ ಸಮುದ್ರದಲ್ಲೂ ಕೂಡ ಆಳೆತ್ತರದ ಅಲೆಗಳು ಏಳುತ್ತಿದ್ದು ಕಡಲ ಮಕ್ಕಳು ಕಂಗಾಲಾಗ್ಬಿಟ್ಟಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮೀನುಗಾರಿಕೆ ಅಘೋಷಿತ ಬಂದ್ ಮಾಡಲಾಗಿದ್ದು ಯಾಂತ್ರಿಕ ದೋಣಿಗಳು ಲಂಗರು ಹಾಕಿ ನಿಂತಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಮೋಡ ಕವಿದ ವಾತಾವರಣ, ಕಡಲಿನಲ್ಲಿ ಅಲೆಗಳ ಅಬ್ಬರ, ಬಂದರಿನಲ್ಲೇ ಬೋಟುಗಳ ಆಶ್ರಯ, ಫೆಂಗಲ್ ಆರ್ಭಟಕ್ಕೆ ಮೀನುಗಾರರ ಜೀವನ ಅಯೋಮಯ. ತಮಿಳುನಾಡನ್ನ ನಲುಗಿಸಿರೋ ಫೆಂಗಲ್ ಚಂಡಮಾರುತ ಕರಾವಳಿಯನ್ನ ಕಂಗಾಲಾಗಿಸಿದೆ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರಕ್ಕೂ ಫೆಂಗಲ್ ಎಫೆಕ್ಟ್ ತಟ್ಟಿದೆ. ಅದರಲ್ಲೂ ಜಿಲ್ಲೆಯ ಮೀನುಗಾರಿಕೆಗೆ ಭಾರೀ ಪೆಟ್ಟು ಕೊಟ್ಟಿದೆ. ಅರಬ್ಬಿ ಸಮುದ್ರದಲ್ಲಿ ಆಳೆತ್ತರದ ಅಲೆಗಳು ಏಳುತ್ತಿದ್ದು ಕಡಲ ಮಕ್ಕಳು ಕಂಗಾಲಾಗಿದ್ದಾರೆ. ತಮಿಳುನಾಡು, ಕೇರಳ ರಾಜ್ಯಗಳ ಯಾಂತ್ರಿಕ ದೋಣಿಗಳು ಕಾರವಾರ ಬಂದರಿಗೆ ಬಂದಿವೆ. 2 ದಿನಗಳಿಂದ ಇಲ್ಲೇ ಠಿಕಾಣಿ ಹೂಡಿವೆ. ನಿನ್ನೆ ನೈಟ್ ಫುಲ್ ಮಳೆ, ಗಾಳಿ ಮತ್ತು ಮಂಜಿನೆಲ್ಲ ಇತ್ತು. ಅದೊಂದು ಸಲ ನಾವು ಬೀಚ್ಗೆ ಹೋಗಿಲ್ಲ, ಸ್ಟಾಪ್ ಮಾಡಿ. ಸೈಕ್ಲೋನ್ ಆಗಿದೆಯಲ್ಲ? ಹೌದು, ಸೈಕ್ಲೋನ್ ಮಾರ್ನಿಂಗ್ ಕೊಡಲಿಲ್ಲ, ಆದರೆ ನಾವು ನೋಡಿದರೆ ಸೈಕ್ಲೋನ್ ಥರ ಉಂಟು. ನಾವು ಸ್ವಲ್ಪ ಹೆದರಿಕೆಯಾಗಿ ನಾವು ಕರೆನಲ್ಲಿ ಬಂದಿದ್ವಿ. ಇನ್ನು ಸ್ಥಳೀಯ ಮೀನುಗಾರರು ಕೂಡ ಗಾಳಿ ಮತ್ತು ಅಲೆಗಳ ಕಾರಣದಿಂದ ಸಮುದ್ರಕ್ಕೆ ತೆರಳದೆ ಬಂದರಿನಲ್ಲಿ ತಮ್ಮ ಬೋಟುಗಳನ್ನು ಲಂಗರು ಹಾಕಿ ನಿಲ್ಲಿಸಿದ್ದಾರೆ. ಇನ್ನು ಚಿಕ್ಕ ಚಿಕ್ಕ ದೋಣಿಗಳು ಕೂಡ ಕಡಲಿಗಿಳಿಯದೆ ತೀರದಲ್ಲಿ ಉಳಿದಿವೆ. ಮೊಬೈಲ್ಗಳಲ್ಲೇ ಮಾಹಿತಿ ತಿಳಿದುಕೊಂಡು ಮೀನುಗಾರರು ಅಘೋಷಿತ ಬಂದ್ ಮಾಡಿದ್ದಾರೆ. ಇನ್ನು ಚಂಡಮಾರುತದ ಅಬ್ಬರದಿಂದಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮೋಡ ಕವಿದ ವಾತಾವರಣವಿದೆ. ರಾತ್ರಿ ಗುಡುಗು ಸಹಿತ ಮಳೆ ಸುರಿತಿದೆ. ನಮ್ಮ ಜಿಲ್ಲೆ ಉತ್ತರ ಕನ್ನಡ ಕರಾವಳಿಯಲ್ಲಿ ಹೊರಗಡೆ ಸ್ವಲ್ಪ ರಪ್ಪಿದೆ, ಕಡಲ ತೀರದಲ್ಲಿ ಇನ್ನೂ ಶಾಂತಿದೆ. ಹೊರಗಿನ ಬೋಟು ಸ್ವಲ್ಪ ಇಲ್ಲಿ ಬಂದಿದೆ ಅದರ ರಪ್ಪಾಗಿ. ಇಲ್ಲಿ ಏನು ತೊಂದರೆ ಇಲ್ಲ. ಲೋಕಲ್ ಅಷ್ಟು ಹೋಗಲಿಲ್ಲ, ಸ್ವಲ್ಪ ದೋಣಿ ಹೋಗಿದ್ರು ಬೆಳಿಗ್ಗೆ. ಗಾಳಿದಂತೆ ಸ್ವಲ್ಪ ರಿಟರ್ನ್ ಬಂದರು. ಮಳೆ ಬೀಳಿದ್ರೆ ಮಳೆ ಬಾಳಿತ್ತು ರಾತ್ರಿ. ಫೆಂಗಾಲ್ ಸೈಕ್ಲೋನ್ ಕೈಕೊಟ್ಟಿರೋದು ಕರಾವಳಿ ಮೀನುಗಾರರನ್ನ ಕಂಗೆಡ್ಡಿಸಿದೆ. ಅದ್ಯಾವಾಗ ಮರಳಿ ಕಡಲಿಗೆ ಇಳಿಯುತ್ತೇವೋ ಅಂತ ಕಾಯ್ತಿದ್ದಾರೆ. ಶೇಷಗಿರಿ, ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಫೆಂಗಲ್
ಚಂಡಮಾರುತದ ಅಬ್ಬರ ರಾಜ್ಯದ ಕರಾವಳಿಯ ಮೇಲೂ ತಟ್ಟಿದೆ. ಅರಬ್ಬಿ ಸಮುದ್ರದಲ್ಲೂ ಕೂಡ ಆಳೆತ್ತರದ ಅಲೆಗಳು ಏಳುತ್ತಿದ್ದು ಕಡಲ ಮಕ್ಕಳು ಕಂಗಾಲಾಗ್ಬಿಟ್ಟಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮೀನುಗಾರಿಕೆ ಅಘೋಷಿತ ಬಂದ್ ಮಾಡಲಾಗಿದ್ದು ಯಾಂತ್ರಿಕ ದೋಣಿಗಳು ಲಂಗರು ಹಾಕಿ ನಿಂತಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಮೋಡ ಕವಿದ ವಾತಾವರಣ, ಕಡಲಿನಲ್ಲಿ ಅಲೆಗಳ ಅಬ್ಬರ, ಬಂದರಿನಲ್ಲೇ ಬೋಟುಗಳ ಆಶ್ರಯ, ಫೆಂಗಲ್ ಆರ್ಭಟಕ್ಕೆ ಮೀನುಗಾರರ ಜೀವನ ಅಯೋಮಯ. ತಮಿಳುನಾಡನ್ನ ನಲುಗಿಸಿರೋ ಫೆಂಗಲ್ ಚಂಡಮಾರುತ ಕರಾವಳಿಯನ್ನ ಕಂಗಾಲಾಗಿಸಿದೆ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರಕ್ಕೂ ಫೆಂಗಲ್ ಎಫೆಕ್ಟ್ ತಟ್ಟಿದೆ. ಅದರಲ್ಲೂ ಜಿಲ್ಲೆಯ ಮೀನುಗಾರಿಕೆಗೆ ಭಾರೀ ಪೆಟ್ಟು ಕೊಟ್ಟಿದೆ. ಅರಬ್ಬಿ ಸಮುದ್ರದಲ್ಲಿ ಆಳೆತ್ತರದ ಅಲೆಗಳು ಏಳುತ್ತಿದ್ದು ಕಡಲ ಮಕ್ಕಳು ಕಂಗಾಲಾಗಿದ್ದಾರೆ. ತಮಿಳುನಾಡು, ಕೇರಳ ರಾಜ್ಯಗಳ ಯಾಂತ್ರಿಕ ದೋಣಿಗಳು ಕಾರವಾರ ಬಂದರಿಗೆ ಬಂದಿವೆ. 2 ದಿನಗಳಿಂದ ಇಲ್ಲೇ ಠಿಕಾಣಿ ಹೂಡಿವೆ. ನಿನ್ನೆ ನೈಟ್ ಫುಲ್ ಮಳೆ, ಗಾಳಿ ಮತ್ತು ಮಂಜು ಗಿಂಜೆಲ್ಲ ಇತ್ತು. ಅದೊಂದು ಸಲ ನಾವು ಬೀಚ್ಗೆ ಹೋಗಿಲ್ಲ ಆದರೆ ಸ್ಟಾಪ್ ಮಾಡಿ. ಸೈಕ್ಲೋನ್ ಆಗಿದೆಯಲ್ಲ? ಹೌದು, ಸೈಕ್ಲೋನ್ ಮಾರ್ನಿಂಗ್ ಕೊಡಲಿಲ್ಲ, ಆದರೆ ನಾವು ನೋಡಿದರೆ ಸೈಕ್ಲೋನ್ ಥರ ಉಂಟು. ನಾವು ಸ್ವಲ್ಪ ಹೆದರಿಕೆಯಾಗಿ ನಾವು ಕರೆನಲ್ಲಿ ಬಂದಿದ್ವಿ. ಇನ್ನು ಸ್ಥಳೀಯ ಮೀನುಗಾರರು ಕೂಡ ಗಾಳಿ ಮತ್ತು ಅಲೆಗಳ ಕಾರಣದಿಂದ ಸಮುದ್ರಕ್ಕೆ ತೆರಳದೆ ಬಂದರಿನಲ್ಲಿ ತಮ್ಮ ಬೋಟುಗಳನ್ನು ಲಂಗರು ಹಾಕಿ ನಿಲ್ಲಿಸಿದ್ದಾರೆ. ಇನ್ನು ಚಿಕ್ಕ ಚಿಕ್ಕ ದೋಣಿಗಳು ಕೂಡ ಕಡಲಿಗಿಳಿಯದೆ ತೀರದಲ್ಲಿ ಉಳಿದಿವೆ. ಮೊಬೈಲ್ಗಳಲ್ಲೇ ಮಾಹಿತಿ ತಿಳಿದುಕೊಂಡು ಮೀನುಗಾರರು ಅಘೋಷಿತ ಬಂದ್ ಮಾಡಿದ್ದಾರೆ. ಇನ್ನು ಚಂಡಮಾರುತದ ಅಬ್ಬರದಿಂದಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮೋಡ ಕವಿದ ವಾತಾವರಣವಿದೆ. ರಾತ್ರಿ ಗುಡುಗು ಸಹಿತ ಮಳೆ ಸುರಿತಿದೆ. ನಮ್ಮ ಜಿಲ್ಲೆ ಉತ್ತರ ಕನ್ನಡ ಕರಾವಳಿಯಲ್ಲಿ ಹೊರಗಡೆ ಸ್ವಲ್ಪ ರಪ್ಪಿದೆ, ಕಡಲ ತೀರದಲ್ಲಿ ಇನ್ನೂ ಶಾಂತಿ ಇದೆ. ಹೊರಗಿನ ಬೋಟು ಸ್ವಲ್ಪ ಇಲ್ಲಿ ಬಂದಿದೆ ಅದರ ರಪ್ಪಾಗಿ. ಇಲ್ಲಿ ಏನು ತೊಂದರೆ ಇಲ್ಲ. ಲೋಕಲ್ ಅಷ್ಟು ಹೋಗಲಿಲ್ಲ, ಸ್ವಲ್ಪ ದೋಣಿ ಹೋಗಿದ್ರು ಬೆಳಿಗ್ಗೆ. ಗಾಳಿದೆ ಅಂತ ಸ್ವಲ್ಪ ರಿಟರ್ನ್ ಬಂದರು. ಮಳೆ ಬೀಳಿತು ರಾತ್ರಿ? ಮಳೆ ಭಾಳ ಇತ್ತು ರಾತ್ರಿ. ಫೆಂಗಾಲ್ ಸೈಕ್ಲೋನ್ ಕೈಕೊಟ್ಟಿರೋದು ಕರಾವಳಿ ಮೀನುಗಾರರನ್ನ ಕಂಗೆಡ್ಡಿಸಿದೆ. ಅದ್ಯಾವಾಗ ಮರಳಿ ಕಡಲಿಗೆ ಇಳಿಯುತ್ತೇವೋ ಅಂತ ಕಾಯ್ತಿದ್ದಾರೆ. ಶೇಷಗಿರಿ, ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಫೆಂಗಲ್ ಚಂಡಮಾರುತದ ಅಬ್ಬರ ರಾಜ್ಯದ ಕರಾವಳಿಯ ಮೇಲೂ ತಟ್ಟಿದೆ. ಅರಬ್ಬಿ ಸಮುದ್ರದಲ್ಲೂ ಕೂಡ ಆಳೆತ್ತರದ ಅಲೆಗಳು ಏಳುತ್ತಿದ್ದು ಕಡಲ ಮಕ್ಕಳು ಕಂಗಾಲಾಗ್ಬಿಟ್ಟಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮೀನುಗಾರಿಕೆ ಅಘೋಷಿತ ಬಂದ್ ಮಾಡಲಾಗಿದ್ದು ಯಾಂತ್ರಿಕ ದೋಣಿಗಳು ಲಂಗರು ಹಾಕಿ ನಿಂತಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಮೋಡ ಕವಿದ ವಾತಾವರಣ, ಕಡಲಿನಲ್ಲಿ ಅಲೆಗಳ ಅಬ್ಬರ, ಬಂದರಿನಲ್ಲೇ ಬೋಟುಗಳ ಆಶ್ರಯ, ಫೆಂಗಲ್ ಆರ್ಭಟಕ್ಕೆ ಮೀನುಗಾರರ ಜೀವನ ಅಯೋಮಯ. ತಮಿಳುನಾಡನ್ನ ನಲುಗಿಸಿರೋ ಫೆಂಗಲ್ ಚಂಡಮಾರುತ ಕರಾವಳಿಯನ್ನ ಕಂಗಾಲಾಗಿಸಿದೆ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರಕ್ಕೂ ಫೆಂಗಲ್ ಎಫೆಕ್ಟ್ ತಟ್ಟಿದೆ. ಅದರಲ್ಲೂ ಜಿಲ್ಲೆಯ ಮೀನುಗಾರಿಕೆಗೆ ಭಾರೀ ಪೆಟ್ಟು ಕೊಟ್ಟಿದೆ. ಅರಬ್ಬಿ ಸಮುದ್ರದಲ್ಲಿ ಆಳೆತ್ತರದ ಅಲೆಗಳು ಏಳುತ್ತಿದ್ದು ಕಡಲ ಮಕ್ಕಳು ಕಂಗಾಲಾಗಿದ್ದಾರೆ. ತಮಿಳುನಾಡು, ಕೇರಳ ರಾಜ್ಯಗಳ ಯಾಂತ್ರಿಕ ದೋಣಿಗಳು ಕಾರವಾರ ಬಂದರಿಗೆ ಬಂದಿವೆ. 2 ದಿನಗಳಿಂದ ಇಲ್ಲೇ ಠಿಕಾಣಿ ಹೂಡಿವೆ. ನಿನ್ನೆ ನೈಟ್ ಫುಲ್ ಮಳೆ, ಗಾಳಿ ಮತ್ತು ಮಂಜು ಗಿಂಜೆಲ್ಲ ಇತ್ತು. ಅದೊಂದು ಸಲ ನಾವು ಬೀಚ್ಗೆ ಹೋಗಿಲ್ಲ ಆದರೆ ಸ್ಟಾಪ್ ಮಾಡಿ. ಸೈಕ್ಲೋನ್ ಆಗಿದೆಯಲ್ಲ? ಹೌದು, ಸೈಕ್ಲೋನ್ ಮಾರ್ನಿಂಗ್ ಕೊಡಲಿಲ್ಲ, ಆದರೆ ನಾವು ನೋಡಿದರೆ ಸೈಕ್ಲೋನ್ ಥರ ಉಂಟು. ನಾವು ಸ್ವಲ್ಪ ಹೆದರಿಕೆಯಾಗಿ ನಾವು ಕರೆನಲ್ಲಿ ಬಂದಿದ್ವಿ. ಇನ್ನು ಸ್ಥಳೀಯ ಮೀನುಗಾರರು ಕೂಡ ಗಾಳಿ ಮತ್ತು ಅಲೆಗಳ ಕಾರಣದಿಂದ ಸಮುದ್ರಕ್ಕೆ ತೆರಳದೆ ಬಂದರಿನಲ್ಲಿ ತಮ್ಮ ಬೋಟುಗಳನ್ನು ಲಂಗರು ಹಾಕಿ ನಿಲ್ಲಿಸಿದ್ದಾರೆ. ಇನ್ನು ಚಿಕ್ಕ ಚಿಕ್ಕ ದೋಣಿಗಳು ಕೂಡ ಕಡಲಿಗಿಳಿಯದೆ ತೀರದಲ್ಲಿ ಉಳಿದಿವೆ. ಮೊಬೈಲ್ಗಳಲ್ಲೇ ಮಾಹಿತಿ ತಿಳಿದುಕೊಂಡು ಮೀನುಗಾರರು ಅಘೋಷಿತ ಬಂದ್ ಮಾಡಿದ್ದಾರೆ. ಇನ್ನು ಚಂಡಮಾರುತದ ಅಬ್ಬರದಿಂದಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮೋಡ ಕವಿದ ವಾತಾವರಣವಿದೆ. ರಾತ್ರಿ ಗುಡುಗು ಸಹಿತ ಮಳೆ ಸುರಿತಿದೆ. ನಮ್ಮ ಜಿಲ್ಲೆ ಉತ್ತರ ಕನ್ನಡ ಕರಾವಳಿಯಲ್ಲಿ ಹೊರಗಡೆ ಸ್ವಲ್ಪ ರಪ್ಪಿದೆ, ಕಡಲ ತೀರದಲ್ಲಿ ಇನ್ನೂ ಶಾಂತಿ ಇದೆ. ಹೊರಗಿನ ಬೋಟು ಸ್ವಲ್ಪ ಇಲ್ಲಿ ಬಂದಿದೆ ಅದರ ರಪ್ಪಾಗಿ. ಇಲ್ಲಿ ಏನು ತೊಂದರೆ ಇಲ್ಲ. ಲೋಕಲ್ ಅಷ್ಟು ಹೋಗಲಿಲ್ಲ, ಸ್ವಲ್ಪ ದೋಣಿ ಹೋಗಿದ್ರು ಬೆಳಿಗ್ಗೆ. ಗಾಳಿದೆ ಅಂತ ಸ್ವಲ್ಪ ರಿಟರ್ನ್ ಬಂದರು. ಮಳೆ ಬೀಳಿತು ರಾತ್ರಿ? ಮಳೆ ಭಾಳ ಇತ್ತು ರಾತ್ರಿ. ಫೆಂಗಾಲ್ ಸೈಕ್ಲೋನ್ ಕೈಕೊಟ್ಟಿರೋದು ಕರಾವಳಿ ಮೀನುಗಾರರನ್ನ ಕಂಗೆಡ್ಡಿಸಿದೆ. ಅದ್ಯಾವಾಗ ಮರಳಿ ಕಡಲಿಗೆ ಇಳಿಯುತ್ತೇವೋ ಅಂತ ಕಾಯ್ತಿದ್ದಾರೆ. ಶೇಷಗಿರಿ, ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.